ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟು ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್, ಒಂದು ಉತ್ತಮವಾದ ಆರೋಗ್ಯಕರವಾದ ಒಂದು ರೆಸಿಪಿ. ಸ್ವೀಟ್ ಪಂಪ್ಕಿನಲ್ಲಿ ನಾನು ಪಲ್ಯ ಮಾಡಿದ್ದೇನೆ. ತುಂಬ ಚೆನ್ನಾಗಿರ್ತದೆ. ಇದು ದೋಸೆ, ಇಡ್ಲಿ, ಹಾಗೆ ಚಪಾತಿ, ರೈಸ್, ಪೂರಿ ಎಲ್ಲದಕ್ಕೂ ಕೂಡ, ಪರೋಟ ಎಲ್ಲದಕ್ಕೂ ಕೂಡ ಒಂದು ಮ್ಯಾಚ್ ಆಗುವಂಥ ಒಂದು ರೆಸಿಪಿ. ಮತ್ತು ತುಂಬ ಆರೋಗ್ಯ ಕೂಡ ತುಂಬ ಒಳ್ಳೆಯದಲ್ವ ಈ ಸ್ವೀಟ್ ಪಂಪ್ಕಿನ್ ಫ್ರೆಂಡ್ಸ್. ತುಂಬ ಚೆನ್ನಾಗಿರ್ತದೆ. ಚೀನಿಕಾಯಿ ಹೇಳ್ತಾರೆ, ಹಾಗೆ ಗುಂಬಳಕಾಯಿ, ಸ್ವೀಟ್ ಪಂಪ್ಕಿನ್, ಸ್ವೀಟ್ ಗುಂಬಳಕಾಯಿ ಹೇಳ್ತಾರೆ ನೋಡಿ, ಅದೇ ಇದು ತುಂಬ ಚೆನ್ನಾಗಿರ್ತದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ. ಈ ಥರ ಮಾಡಿಕೊಟ್ರೆ ಇಷ್ಟಪಡೋದಿಲ್ಲ ಕೆಲವೊಬ್ಬರು ಸಿಹಿ ಗುಂಬಳಕಾಯಿಯನ್ನು, ಆದರೆ ನೀವು ಈ ಥರ ಮಾಡಿಕೊಟ್ರೆ ಗೊತ್ತುಂಟ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ. ನೀವು ಒಮ್ಮೆ ಟ್ರೈ ಮಾಡಿದರೆ ನಿಮಗೆ ಗೊತ್ತಾಗ್ತದೆ ಅದರ ಟೇಸ್ಟ್ ಹೇಗಿರ್ತದೆ ಅಂತ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರ್ತದೆ. ನೀವು ಒಮ್ಮೆ ಟ್ರೈ ಮಾಡಿ ಮತ್ತು ಪದೇ ಪದೇ ಮಾಡ್ತೀರಾ ನೋಡಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಈ ಸ್ವೀಟ್ ಪಂಪ್ಕಿನ್ ಪಲ್ಯ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನೊಂದು ಪ್ಯಾನ್ ಇಟ್ಟಿದ್ದೇನೆ, ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ. ಈಗ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತೇನೆ. ಆಯಿಲ್ ಹೀಟ್ ಆಗಿದೆ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ತಗೊಂಡಿದ್ದೇನೆ, ಅರ್ಧ ಟೀ ಸ್ಪೂನ್ ತಗೊಂಡಿದ್ದೇನೆ. ಇದು ಹಾಕೊಳ್ಳುವ. ಸಾಸಿವೆ ಚಟಪಟ ಸಿಡಿತಾ ಇದೆ ನೋಡಿ. ಈಗ ಕರಿಬೇವು ಹಾಕ್ತೇನೆ. ಈಗ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಇದು ಹಾಕೊಳ್ಳುವ. ಮೀಡಿಯಂ ಗಾತ್ರದ ಸೈಜ್ ಈರುಳ್ಳಿ. ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗುವವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಆನಿಯನ್ ನೋಡಿ ಬ್ರೌನ್ ಆಗ್ತಾ ಇದೆ ನೋಡಿ. ಈ ಹಂತದಲ್ಲಿ ಫ್ರೆಂಡ್ಸ್ ನಾನು ಬೆಳ್ಳುಳ್ಳಿ, ಒಂದು 4 ಪೆಸಳು ಬೆಳ್ಳುಳ್ಳಿ, 2 ಹಸಿಮೆಣಸಿನಕಾಯಿ, ಗ್ರೀನ್ ಚಿಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ, ಕುಟ್ಟಿ ಇಟ್ಕೊಂಡಿದ್ದೇನೆ, ಸರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ. ಫ್ರೈ ಮಾಡಿಕೊಳ್ಳುವ. ಇದು ಈರುಳ್ಳಿ ಈ ಥರ ಬ್ರೌನ್ ಆಗಿದ್ದರೆ ಚೆನ್ನಾಗಿರ್ತದೆ ಫ್ರೆಂಡ್ಸ್, ಆಯಿತಾ? ನಮ್ಮ ಪಲ್ಯಕ್ಕೆ ಈ ಥರ ಬ್ರೌನ್ ಬಂದರೆ ಅದು ಟೇಸ್ಟ್ ಒಳ್ಳೆಯದಾಗ್ತದೆ. ಈಗ ಸ್ವಲ್ಪ ಹಿಂಗೆ ಹಾಕ್ಕೊಳ್ತೇನೆ. ಹಿಂಗೆ ಹಾಕ್ಕೊಳ್ಳುವ. ಸ್ವಲ್ಪ ಪಂಪ್ಕಿನ್, ಸ್ವೀಟ್ ಪಂಪ್ಕಿನ್ ಸ್ವಲ್ಪ ಗ್ಯಾಸ್ಟ್ರಿಕ್, ಹಾಗಾಗಿ ಸ್ವಲ್ಪ ಹಿಂಗೆ ಹಾಕ್ಕೊಂಡ್ರೆ ಒಳ್ಳೆಯದು. ಈಗ ಫ್ರೆಂಡ್ಸ್, ನಾನಿಲ್ಲಿ ಒಂದು 400 ಗ್ರಾಮ್ ಸ್ವೀಟ್ ಪಂಪ್ಕಿನ್ ತಗೊಂಡಿದ್ದೇನೆ ನೋಡಿ. ಚೆನ್ನಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೇನೆ. ಈ ಥರ ಮೀಡಿಯಂ ಗಾತ್ರದ ಪೀಸ್ ಮಾಡ್ಕೊಂಡಿದ್ದೇನೆ, ಮೀಡಿಯಮ್ ಆಗಿ ಪೀಸ್ ಮಾಡ್ಕೊಂಡಿದ್ದೇನೆ. ಇದನ್ನು ಹಾಕೊಳ್ಳುವ. ಹಾಗೆ ಫ್ರೆಂಡ್ಸ್, ಸ್ವಲ್ಪ ವಾಟರ್ ಹಾಕ್ತೇನೆ ನೋಡಿ. ಇಷ್ಟೇ ವಾಟರ್ ಹಾಕಿ, ಜಾಸ್ತಿ ಬೇಡ. ಇಲ್ಲಾಂದರೆ ನೀವು ಜಾಸ್ತಿ ಆಯಿಲ್ ಹಾಕ್ಕೊಳ್ಬೇಕಾಗ್ತದೆ. ಕಡಿಮೆ ಆಯಿಲ್ ಹಾಕಿದರೆ ಸ್ವಲ್ಪ ಬೇಯೋದು ಲೇಟ್ ಆಗ್ತದೆ. ಅದಕ್ಕೆ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಳ್ಳಿ, ಯಾಕೆಂದರೆ ತುಂಬ ಆಯಿಲ್ ತಿನ್ನೋದು ಒಳ್ಳೆಯದಲ್ಲ ಅಲ್ವ, ಹಾಗಾಗಿ. ಈಗ ಫ್ರೆಂಡ್ಸ್, ಒಂದು ಲಿಡ್ ಕ್ಲೋಸ್ ಮಾಡ್ತೇನೆ ನಾನು. ಇದು ಸ್ವಲ್ಪ ಕುಕ್ ಆಗಲಿ, ಆಮೇಲೆ ನಾವು ಉಪ್ಪು ಸೇರಿಸ್ಕೊಳ್ಳುವ. ಲಿಡ್ ಕ್ಲೋಸ್ ಮಾಡ್ತೇನೆ ಫ್ರೆಂಡ್ಸ್. ಈಗ ನೋಡಿ ಕುಕ್ ಆಗ್ತಾಯಿದೆ ನೋಡಿ. ಈಗ ಒಂದ್ಸರಿ ಎಲ್ಲ ಫ್ರೈ ಮಾಡ್ಕೊಳ್ಳುವ. ಇದು ಸ್ವಲ್ಪ ಟರ್ನ್ ಮಾಡ್ಕೊಳ್ಳುವ. ಇದು ಲೋ ಅಥವಾ ಮೀಡಿಯಂ ಫ್ಲೇಮಲ್ಲೇ ಬೇಯಿಸಬೇಕಾಗ್ತದೆ ಫ್ರೆಂಡ್ಸ್, ಆಯಿತಾ? ಹೈ ಫ್ಲೇಮಲ್ಲಿ ಇಡಬೇಡಿ, ಎಲ್ಲ ಬೇಯ್ತದೆ ನೋಡಿ ಫ್ರೆಂಡ್ಸ್. ಈಗ ಸ್ವಲ್ಪ ಬೆಂದಿದೆ ನೋಡಿ, ಗೊತ್ತಾಗ್ತದೆ ನೋಡುವಾಗ.
ಕಂಪ್ಲೀಟ್ ಬೇಯಲಿಲ್ಲ, ಒಂದು 60% ಬೆಂದಿದೆ. ಈಗ ನಾನು ಸಾಲ್ಟ್ ಸೇರಿಸ್ತೇನೆ. ಉಪ್ಪು ಸೇರಿಸ್ತೇನೆ. ಸಾಲ್ಟ್ ರುಚಿ ನೋಡ್ಕೊಂಡು ಸೇರಿಸುವ. ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಸೇರಿಸಬೇಡಿ ಒಂದೇ ಸಾರಿ. ಹಾಗೆ ಫ್ರೆಂಡ್ಸ್, ಇಲ್ಲಿ 1 ಟೀ ಸ್ಪೂನ್ ಚಿಲ್ಲಿ ಪೌಡರ್ ಇದೆ, 1 ಟೀ ಸ್ಪೂನ್ ಕೊತ್ತಂಬರಿ ಪೌಡರ್ ಇದೆ, ಆಮ್ಚೂರ್ ಪೌಡರ್ ಇದೆ ಫ್ರೆಂಡ್ಸ್, ಅರ್ಧ ಟೀ ಸ್ಪೂನ್ ಇದೆ. ಆಮ್ಚೂರ್ ಪೌಡರ್ ಇಲ್ಲಾಂದರೆ ನೀವು ಹುಣಸೆ ಹುಳಿ ರಸ ಹಾಕ್ಕೊಳ್ಳಿ, 1 ಟೀ ಸ್ಪೂನ್ ಹಾಕ್ಕೊಳ್ಳಿ. ಇಲ್ಲಾಂದರೆ ಲೆಮನ್ ಹಾಕ್ಕೊಳ್ಳಿ ಕೊನೆಯದಾಗಿ. ಆಮ್ಚೂರ್ ಪೌಡ್ರ್ ಇದ್ದರೆ ಮಾತ್ರ ಹಾಕ್ಕೊಳ್ಳಿ. ಹಾಗೆ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ತಗೊಂಡಿದ್ದೇನೆ, 1/4 ಟೀ ಸ್ಪೂನ್ ಹಲ್ದಿ ಪೌಡರ್, ಅರಿಶಿನ ಪೌಡರ್ ತಗೊಂಡಿದ್ದೇನೆ ಫ್ರೆಂಡ್ಸ್. ಎಲ್ಲ ಹಾಕ್ಕೊಳ್ತೇನೆ. ಎಲ್ಲ ಫ್ರೈ ಮಾಡುವ, ಪುನಃ ಟರ್ನ್ ಮಾಡುವ. ಹಾಗೆ ಫ್ರೆಂಡ್ಸ್, ಜಾಗ್ರಿ ತಗೊಂಡಿದ್ದೇನೆ, ಒಂದು ಅರ್ಧ ಟೀ ಸ್ಪೂನ್ ತಗೊಂಡಿದ್ದೇನೆ. ಇದನ್ನು ಹಾಕ್ಕೊಳ್ಳುವ. ಬೆಲ್ಲ, ಹುಳಿ ಖಾರ ಮತ್ತು ಸಿಹಿ ಚೆನ್ನಾಗಿರ್ತದೆ ಫ್ರೆಂಡ್ಸ್, ಆಯಿತಾ. ಚೂರು ಬೆಲ್ಲ ಹಾಕ್ಕೊಳ್ಳಿ, ಆಪ್ಷನಲ್, ಹಾಕ್ಕೊಳ್ಳಿದ್ರೂ ನಡೀತದೆ. ಸ್ವೀಟ್ ಪೊಟೊಟೊ ಹೇಗೂ ಸಿಹಿ ಇರ್ತದೆ, ಹಾಕಿದರೆ ಚೆನ್ನಾಗಿರ್ತದೆ. ಈಗ ಫ್ರೆಂಡ್ಸ್, ನಾನು ಪುನಃ ಲಿಡ್ ಕ್ಲೋಸ್ ಮಾಡ್ತೇನೆ. ಇನ್ನೊಂದು 5 ಮಿನಿಟ್ಸ್ ಕುಕ್ ಆಗಲಿ. ಈಗ ಬೆಂದಿರ್ತದೆ ಎಲ್ಲ. ಇನ್ನೂ ಕೂಡ ನಿಮಗೆ ಸ್ವಲ್ಪ ಗ್ರೇವಿಯಾಗಿ ಬೇಕಂದರೆ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಬೋದು. ನಾನೀಗ ಗಟ್ಟಿ ಮಾಡಿದ್ದೇನೆ. ನನಗೆ ಇಷ್ಟೇ, ಈ ಥರನೇ ಪಲ್ಯನೇ ಇಷ್ಟ ನನಗೆ. ನೀವು ಬೇಕಿದ್ರೆ ಸ್ವಲ್ಪ ವಾಟರ್ ಆ್ಯಡ್ ಮಾಡಿದರೆ ಸ್ವಲ್ಪ ಇದಾಗ್ತದೆ, ಅಂದರೆ ಗ್ರೇವಿ ಬರ್ತದೆ, ಆಯಿತಾ. ನೋಡಿ, ಈಗ ರೆಡಿ ಆಗಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕಟ್ ಆಗ್ತದೆ ಅಲ್ವಾ. ನೋಡಿ, ಬೆಂದಿರ್ತದೆ, ಆಯಿತಾ. ನೋಡಿ, ಸಾಫ್ಟಾಗಿ ಬೆಂದಿರ್ತದೆ. ಹೀಗೆ ಮಾಡಿ ನೋಡಿದರೆ ಗೊತ್ತಾಗ್ತದೆ ನಿಮಗೆ. ಬೇಯಲಿಲ್ಲ ಅಂದರೆ ಸ್ವಲ್ಪ ಒಂದು 2 ನಿಮಿಷ ಇಡ್ಬೋದು. ಈಗ ಚೆನ್ನಾಗಿ ಬೆಂದಿದೆ ಇದು. ಹೊಸದಾಗಿ ಅಡುಗೆ ಕಲಿಯೋರಿಗೆ ಹೇಳೋದು ನಾನು. ಓಕೆ ಫ್ರೆಂಡ್ಸ್, ನೋಡಿ ಚೆನ್ನಾಗಿ ರೆಡಿಯಾಗಿದೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತೇನೆ, ಕೊರಿಯಂಡರ್ ಲೀವ್ಸ್ ಹಾಕ್ತೇನೆ. ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಚಪಾತಿ, ಪೂರಿ, ದೋಸೆ ಎಲ್ಲದಕ್ಕೂ ಒಳ್ಳೆ ಚೆನ್ನಾಗಿ ಸೂಟ್ ಆಗ್ತದೆ ಫ್ರೆಂಡ್ಸ್, ಆಯಿತಾ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ. ತಿನ್ನುವಾಗಲೂ ಹಾಗೆ ಅದ್ಭುತವಾದ ಒಂದು ರುಚಿಯಲ್ಲಿ ನಮಗೆ ಕುಂಬಳಕಾಯಿ ಪಲ್ಯ ರೆಡಿ ಆಗ್ತದೆ. ಈ ಥರ ಮಾಡಿದರೆ ನೋಡಿ, ಸೂಪರ್ ಆಗಿರ್ತದೆ. ಮಕ್ಕಳು ಕೂಡ ತಿಂತಾರೆ. ನೋಡಿ, ನೋಡುವಾಗಲೇ ಗೊತ್ತಾಗ್ತದೆ ನಿಮಗೆ ಎಷ್ಟು ಟೇಸ್ಟಿಯಾಗಿ ಬಂದಿರ್ಬೋದಂತ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ನೀವು ಮಾಡಿ ಮತ್ತು ನನಗೆ ಕಾಮೆಂಟಲ್ಲಿ ಹೇಗೆ ಬಂದಿದೆ ಅಂತ ಕೂಡ ಹೇಳಿ. ನನಗೆ ಓದುವಾಗ ಖುಷಿ ಆಗ್ತದೆ. ಹಾಗೆ ಸ್ಟವ್ ಆಫ್ ಮಾಡ್ತೇನೆ. ಈಗ ಸರ್ವ್ ಮಾಡೋಣ ಫ್ರೆಂಡ್ಸ್.